ನಮಸ್ತೆ ಗೆಳೆಯರೆ. ಇವತ್ತು ತುಂಬಾ ಒಳ್ಳೆ ವಿಚಾರ ಡಿಸ್ಕಸ್ ಮಾಡೋಣ. ತುಂಬಾ ಚೆನ್ನಾಗಿದೆ ನೋಡಿ. ದೇವರು ಮಾತನಾಡುವುದಿಲ್ಲ, ಯಾವ ದೇವರು ಮಾತನಾಡುವುದಿಲ್ಲ. ದೇವರು ಒಳ್ಳೆಯವರು ಕೆಟ್ಟವರು ಎಂಬ ಭೇದ ನೋಡುವುದಿಲ್ಲ, ಎಲ್ಲರನ್ನೂ ಸಮವಾಗಿ ನೋಡ್ತಾರೆ. ನಮಗೆ ಸಿಕ್ಕುವ ಫಲಗಳು ದೇವರು ಕೊಡುವುದಲ್ಲ. ನಾವು ಒಳಿತು ಮಾಡಿದ್ರೆ ಒಳಿತು ಸಿಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಸಿಗುತ್ತೆ. ಅದು ದೇವರು ಕೊಟ್ಟದ್ದಲ್ಲ. ದೇವರು ನಮಗೆ ಕೊಡುವುದು ಸಮಪ್ರೀತಿ ಮಾತ್ರ. ರಾಮನನ್ನು ಸಮಪ್ರೀತಿ, ರಾವಣನನ್ನು ಸಮಪ್ರೀತಿ. ಕರ್ಮ ಫಲಗಳು ಅವರವರಿಗೆ ಸೇರಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕೆ ನಾವು ಸೋಲುವುದು ಎಲ್ಲಿಂದ? ನಾವು ಸೋಲುವುದು ಮಾತುಗಳಿಂದ. ನಾವು ಎದುರು ಮನುಷ್ಯನ ತಪ್ಪುಗಳನ್ನು ಹೇಳಲು ಹೊರಡುತ್ತೇವೆ. ತಪ್ಪುಗಳನ್ನು ಹೇಳಿದಷ್ಟು ನಾವು ಅವರಿಗೆ ದೂರವಾಗುತ್ತೇವೆ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಎದುರು ಮನುಷ್ಯನ ತಪ್ಪುಗಳನ್ನು ಹೇಳಿದಾಗ ನೋಡಿ, ಎದುರು ಮನುಷ್ಯ ಕೆಟ್ಟವನಾದ್ರೆ ಅವನಿಗೆ ಅದು ನಾಟುವುದಿಲ್ಲ. ಒಳ್ಳೆಯವನಾದರೆ ಅದು ಅವರಿಗೆ ಬೇಕಾಗೇ ಇಲ್ಲ. ಯಾಕಂದರೆ ಒಳ್ಳೆಯವನು ಯಾವಾಗಲೂ ತನ್ನ ತಪ್ಪುಗಳನ್ನು ಅರಿತು ನಡೀತಾ ಇರ್ತಾನೆ. ತಪ್ಪು ಮಾಡ್ತಾನೆ, ಪಾಪ ಮಾಡ್ತಾಳೆ, ಅರಿತು ನಡೀತಾರೆ. ಕೆಟ್ಟವರು ತಾನು ತಪ್ಪೇ ಮಾಡಿಲ್ಲ ಎಂದು ನಡೀತಾ ಇರ್ತಾರೆ. ಅವರಿಗೆ ಹೇಳಿ ಪ್ರಯೋಜನ ಇಲ್ಲ. ಹಾಗಾಗಿ ನೀವು ಕೆಟ್ಟವರಿಗೆ ಅವರ ತಪ್ಪುಗಳನ್ನು ಹೇಳಿದ್ರೆ ಎಗರು ಬೀಳ್ತಾರೆ ನಿಮ್ಮ ಮೇಲೆ, ಕೋಪಾವಿಷ್ಟರಾಗ್ತಾರೆ. ಅದಕ್ಕೆ ಕೆಟ್ಟವರಿಗೆ ಹೇಳಬಾರ್ದು. ಒಳ್ಳೆಯವರು ವೆರಿ ಇಂಟ್ರೆಸ್ಟಿಂಗ್ ನೋಡಿ. ಒಳ್ಳೆಯವ್ರಿಗೆ ಹೇಳೋ ಅಗತ್ಯನೇ ಇಲ್ಲ. ತಪ್ಪು ಮಾಡಿದ ತಕ್ಷಣ ಸರಿಪಡಿಸ್ಕೊಂಡು ನಡೀತಾ ಇರ್ತಾರೆ ಅವರು. ಹಾಗಾಗಿ ನಾವು ಕಲಿಬೇಕಾಗಿರೋದು ದೇವರ ನೀತಿಗಳು. ದೇವರ ಹಂಗೆ ಸುಮ್ಮನೆ ಇರಬೇಕು. ನಾವು ಸುಮ್ಮನೆ ನಡೀತಾ ಇರಬೇಕು. ನಮಗೆ ಒಳಿತು ಮಾಡಿದ್ರೆ ಒಳಿತು ಸಿಗುತ್ತೆ, ಕೆಡುಕು ಮಾಡಿದ್ರೆ ಕೆಡುಕು ಸಿಗುತ್ತೆ. ಇನ್ನೊಬ್ಬರು ಕೆಡುಕು ಮಾಡಿದ್ರಲ್ಲ ಅಂತ ಪರಿತಪಿಸಬಾರದು. ಅವ್ರು ಕೆಡುಕು ಮಾಡಿದ್ರೆ ಅವ್ರಿಗೆ ಕೆಡುಕು ಸಿಗುತ್ತೆ. ಕೈಲಾದರೆ ನಾವು ಅವರಿಗೆ ಕೆಡುಕು ಆಗದ ಹಾಗೆ ನೋಡ್ಕೋಬೇಕು. ಜಗತ್ತಲ್ಲೆಲ್ಲರಿಗೂ ಒಳ್ಳೆಯದನ್ನು ಬಯಸ್ತಾ ಇರಬೇಕು. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ. ಅಹೋರಾತ್ರ.